ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಬರೆದರೆ ರಷ್ಯನ್ ಭಾಷೆಯಲ್ಲಿರಬೇಕು, ಅಕ್ಕಲ್ಲಮ್ಮ ಅಣ್ಣರ ನುಡಿಯನ್ನು ಕೇಳುವಂತಿರಬೇಕು ಎನ್ನುವಂತೆ ಕನ್ನಡ ಸಾಹಿತ್ಯದಲ್ಲಿ ಕನ್ನಡಕ್ಕೆ ಮುಖ್ಯತ್ವವನ್ನು ನೀಡಿದಂಥ ಚಳವಳಿ ಶರಣ ಚಳವಳಿ. ಶರಣ ಚಳವಳಿಯಲ್ಲಿ ಮೂಡಿಬಂದಂಥ ಸಾವಿರಾರು ಲಕ್ಷಾಂತರ ವಚನಗಳಲ್ಲಿ ಭಾಳಷ್ಟು ವೈದಿಕರ ದಾಳಿಗೆ ಬೆಂಕಿಯಲ್ಲಿ ಉರಿದು ಬೂದಿಯಾಗಿವೆ. ಸಾಕಷ್ಟು ಲಿಂಗಾಯತರ ಮಠಗಳು ಇದ್ದರೂ ಕೂಡ ಸಾಕಷ್ಟು ಲಿಂಗಾಯತರ ಮಠಗಳಲ್ಲಿ ಶರಣರ ವಚನಗಳ ಬಗೆ ಬದಲು ಶರಣರು ವಿರೋಧಿಸಿದ ವೇದದ ಅಧ್ಯಯನ ನಡೀತದೆ, ಸಂಸ್ಕೃತದ ಪಾಠ ನಡೀತದೆ. ಹಾಗೂ ಹೆಸರಿಗೆ ಅವು ಲಿಂಗಾಯತ ಮಠಗಳು. ಯಾವುದೇ ರೀತಿಯಲ್ಲಿ ಅವು ಶರಣ ಧರ್ಮವನ್ನು ಪರಿಪಾಲಿಸುವುದಿಲ್ಲ. ಈಗ ಏನಪ್ಪ ವಿಶೇಷ ಅಂತೇಳಿದರೆ, ರಷ್ಯಾದ ಬಾಲಕಿ ಗಲಿನಾ ಕೊಪಿಲೋವಿಚ್, ರಷ್ಯಾದವರಾದ ಗಲಿನಾ ಕೊಪಿಲೋವಿಚ್ ಅವರು ಇಲ್ಲಿಯ ಹರಿಶಂಕರ್ ಎನ್ನುವರ ಜೊತೆಗೆ ಸೇರಿಕೊಂಡು ಶರಣರ ವಚನಗಳನ್ನು ರಷ್ಯನ್ ಭಾಷೆಗೆ ಅನುವಾದಿಸಿದ್ದಾರೆ. ಅಕ್ಕ ಮಹಾದೇವಿಯವರ ವಚನಗಳು, ಅಲ್ಲಮ್ಮ ಪ್ರಭುಗಳ ವಚನಗಳು ಹಾಗೂ ಬಸವಣ್ಣನವರ ವಚನಗಳು ಮುಖ್ಯವಾಗಿ ಆರಂಭದಲ್ಲಿ ರಷ್ಯನ್ ಭಾಷೆಗೆ ಅನುವಾದಿಸಿದ್ದಾರೆ. ರಷ್ಯನ್ ಭಾಷೆಯಿಂದ ಸಾಕಷ್ಟು ಕನ್ನಡಕ್ಕೆ ಹಿಂದೆ ಅನುವಾದವನ್ನು ಮಾಡಿದ್ದರು. ಈಗ ಅಕ್ಕ ಅಲ್ಲಮ್ಮ ಅಣ್ಣರ ವಚನಗಳನ್ನು ರಷ್ಯನ್ ಭಾಷೆಗೆ ಆರಂಭಿಸಿದ. ಹಾಗಾಗಿ ಕನ್ನಡದ ವಚನಗಳನ್ನು ಇನ್ನು ರಷ್ಯನ್ ಭಾಷೆಯಲ್ಲೇ ರಷ್ಯನ್ನರು ಓದಿ ಆನಂದಿಸಬಹುದು. ಇದು ಒಂದು ಹೊಸ ಪ್ರಯೋಗ ಮತ್ತು ಸ್ವಾಗತಾರ್ಹವಾದ ಪ್ರಯೋಗವಾಗಿದೆ ಅಂತ ಭಾಷಾಂತರ ಸಾಹಿತ್ಯದ ವಿಷಯದಲ್ಲಿ ಹೇಳಬಹುದು. ಇನ್ನು ಈಗ ಬಾಂಬೆ ಹೈಕೋರ್ಟ್ ಹೇಳಿದೆ, ಧ್ವನಿವರ್ಧಕಗಳು ಯಾವುದೇ ಧರ್ಮದ ಭಾಗವಲ್ಲ. ಧ್ವನಿವರ್ಧಕಗಳು ಯಾವುದೇ ಧರ್ಮದ ಭಾಗವಲ್ಲ. ಹೌದು, ಹಿಂದೆ ಎಲ್ಲಿ ಧ್ವನಿವರ್ಧಕ ಇತ್ತು, ಎಲ್ಲಿ ವಿದ್ಯುತ್ ಶಕ್ತಿ ಇತ್ತು, ಎಲ್ಲಿ ಮಿಣಮಿಣ ಇತ್ತು. ಕವಿ ಕುವೆಂಪು ಅವರು ಹೇಳ್ತಾರೆ, ಓ ಪೂಜಾರಿ, ನಗುತ್ತಿರುವ ಹೂವನ್ನು ಕತ್ತಲೆ ಕೋಣೆಗೆ ಯಾಕೆ ಕೊಂಡು ಹೋಗ್ತಾ ಇದ್ದೀಯಾ? ದೇವರ ಮೂರ್ತಿಯಲ್ಲಿ ಇಡಲಿಕ್ಕೆ. ಅಂದರೆ ಕತ್ತಲೆ ಕೋಣೆಯಲ್ಲಿ ಮೂರ್ತಿಗಳಿದ್ದು, ಈಗ ಕತ್ತಲೆ ಕೋಣೆಗಳಿಗೆ ಜಗಮಗ ಮಾಡಲಾಗಿದೆ. ಆದರೆ ಮೂರ್ತಿಯನ್ನು ತೋರಿಸೋದಿಲ್ಲ. ಅದರ ಮೇಲೆ ಏನೇನೋ ಇವರದ್ದೇ ಬಟ್ಟೆ, ಇವರದ್ದೇ ಹೂವಿನ ರಾಶಿ, ಆಗ ಬೆಣ್ಣೆಯ ಮುದ್ದೆ ಇತ್ಯಾದಿ ತೊಡಿಸಿರ್ತಾರೆ. ಯಾಕಂದರೆ ಹೆಚ್ಚಿನ ಮೂರ್ತಿಗಳು ಈಗಿನಂತೆ ಇಲ್ಲ. ಅರೆಬೆತ್ತಲೆ, ಪೂರ್ಣ ಬೆತ್ತಲೆ ಹೀಗೆಲ್ಲ ಮೂರ್ತಿಗಳು ಇರ್ತವೆ. ಅದೇನಾದರೂ ಇರಲಿ, ಬಾಂಬೆ ಹೈಕೋರ್ಟ್ ಯಾವುದೇ ಧರ್ಮದ ಭಾಗ ಧ್ವನಿವರ್ಧಕ ಅಲ್ಲ. ಧ್ವನಿ ಮಾಲಿನ್ಯ, ಶಬ್ದ ಮಾಲಿನ್ಯ ಮಾಡಲಿಕ್ಕೆ ಅವಕಾಶ ಯಾವುದೇ ಧರ್ಮಕ್ಕೆ ಅವಕಾಶ ಇಲ್ಲ. ಹಾಗೂ ಯಾವುದೇ ಧರ್ಮದಲ್ಲಿ ಶಬ್ದ ಮಾಲಿನ್ಯದ ಬಗ್ಗೆ ಹೇಳಲಿಲ್ಲ. ಧ್ವನಿವರ್ಧಕಗಳೇ ಇರಲಿಲ್ಲ. ಧರ್ಮಗಳು ಹುಟ್ಟಿದ ಕಾಲದಲ್ಲಿ ಧ್ವನಿವರ್ಧಕಗಳೇ ಇರಲಿಲ್ಲ. ಆದ್ದರಿಂದ ಈಗ ಯಾಕೆ ಧ್ವನಿವರ್ಧಕ ಮೂಲಕ ಶಬ್ದ ಮಾಲಿನ್ಯ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಬಾಂಬೆ ಹೈಕೋರ್ಟಿನ ನ್ಯಾಯಾಧೀಶರುಗಳಾದ ಅಜಯ್ ಗಡ್ಕರಿ ಮತ್ತು ಶ್ಯಾಮ್ ಚಾಂಡಾಲ್ ಅವರು ಬಾಂಬೆ ಹೈಕೋರ್ಟಿನ ವಕೀಲರು, ಧ್ವನಿವರ್ಧಕಗಳು ಯಾವುದೇ ಧರ್ಮದ ಭಾಗವಲ್ಲ. ಆದ್ದರಿಂದ ಧರ್ಮದ ಪ್ರಚಾರಕ್ಕೆ ಧ್ವನಿವರ್ಧಕ ಬಳಸುವ ಅಗತ್ಯವಿಲ್ಲ. ಬೇಕಾದರೆ ಹಗಲಿನಲ್ಲಿ ಒಂದಷ್ಟು ಬಳಸಿ, ಶಬ್ದ ಮಾಲಿನ್ಯ ಮಾಡಬೇಡಿ, ರಾತ್ರಿಯಂತೂ ಬಳಸಬಲ್ಲವೆನ್ನುವಂಥ ತೀರ್ಮಾನವನ್ನು ನೀಡಿದ್ದಾರೆ. ನಿಜ, ಇನ್ನೂ ಹೇಳಬೇಕಂದ್ರೆ ಅವರು ಇನ್ನೂ ಒಂದು ಹೇಳಲಿಲ್ಲ. ಯಾಕಂತೇಳಿದರೆ, ಧ್ವನಿವರ್ಧಕವನ್ನು ಕ್ರಿಶ್ಚಿಯನ್ರು ಸಂಶೋಧಿಸಿದ್ರಿಂದ ಬೇಕಾದರೆ ಕ್ರಿಶ್ಚಿಯನ್ ಧರ್ಮದವರು ಬಳಸ್ಕೊಳ್ಳಿ ಅಂತ ಹೇಳಲಿಲ್ಲ. ಹೀಗೆ ವಿದ್ಯುತ್ ಇರ್ಬೋದು, ಯಾವುದೇ ಇಲ್ಲದಂಥ ಕಾಲದಲ್ಲಿ ಧರ್ಮಗಳು ಹುಟ್ಟಿದವು. ಈಗ ಅವನ್ನೆಲ್ಲ ಬಳಸಬಾರದು ಅಂತ ಹೇಳೋದಲ್ಲ. ಬಳಸುವಾಗ ಇವೆಲ್ಲವನ್ನೂ ದೇವರು ಕೊಟ್ಟಿಲ್ಲ, ಮನುಷ್ಯರೇ ಕಂಡುಹಿಡಿದದ್ದು. ಹಾಗೂ ಮನುಷ್ಯರು ಕಂಡುಹಿಡಿದವರು ಮಾತ್ರ ಇದನ್ನು ಬಳಸಬೇಕು ಅಂತ ಏನಿಲ್ಲ. ಜಗತ್ತಿನ ಉಪಯೋಗಕ್ಕಾಗಿ ಬಳಸಿದ್ದಾರೆ. ಜಗತ್ತಿನ ಉಪಯೋಗದಲ್ಲಿ ದೇವರಿಗೂ ಉಪಯೋಗಿಸಬಹುದು. ಆದರೆ ಅದನ್ನು ಅತಿಯಾಗಿ ಉಪಯೋಗಿಸಿ ಬೆಳಕಿನ ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಉಂಟು ಮಾಡಬಾರದು ಎನ್ನುವಂಥ ತೀರ್ಪನ್ನು
ಬಾಂಬೆ ಹೈಕೋರ್ಟ್ ನೀಡಿರುವುದು ಭಾಳ ಪ್ರಮುಖವಾದ ಒಂದು ತೀರ್ಪಾಗಿದೆ ಅಂತ ಹೇಳ್ಬೋದು. ಇನ್ನು ಮೈಕ್ರೋ ಫೈನಾನ್ಸ್ ಹಾವಳಿ ಕರ್ನಾಟಕದಲ್ಲಿ ಮತ್ತಷ್ಟು ಹೆಚ್ಚಿದೆ. ಕಳೆದ ಒಂದು ವಾರದಿಂದ ಕರ್ನಾಟಕದಲ್ಲಿ ಆತ್ಮಹತ್ಯೆ ಮೈಕ್ರೋ ಫೈನಾನ್ಸ್ ಕಾಟದಿಂದ ಆತ್ಮಹತ್ಯೆ ಮಾಡಿಕೊಂಡವರ ಸಂಖ್ಯೆ 20 ದಾಟಿದೆ. ಇದು ಉಳಿದ ಒಂದು ವಾರದಲ್ಲಿ. ಅದಕ್ಕೆ ಮೊದಲು ಕೂಡ ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಇಡೀ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಕಾಟ ಸುದ್ದಿ ಆಗ್ತಲೇ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ಕಡೆ ಮೈಕ್ರೋ ಫೈನಾನ್ಸ್ನವರು ಮನೆಗಳಿಂದ ಮನೆಯವರನ್ನು ಹೊರಗೆ ಹಾಕಿ ಮನೆಗಳಿಗೆ ಬೀಗ ಹಾಕಿಕೊಂಡಿದ್ದಾರೆ. ಮೈಕ್ರೋ ಫೈನಾನ್ಸ್ನವರ ಅತಿ ಮುಖ್ಯವಾದ ದರೋಡೆ ಏನಂತೇಳಿದರೆ 100 ರೂಪಾಯಿ ಸಾಲಕ್ಕೆ 150 ರೂಪಾಯಿ ಬಡ್ಡಿ. ಅಂದರೆ ಒಂದೇ ಸಲ ವಸೂಲು ಮಾಡ್ತಾರಂತಲ್ಲ, ಸಾಲ ವಸೂಲಿ ಸ್ವಲ್ಪನೇ 10 ರೂಪಾಯಿ ಕೊಟ್ಟಾಗ ಅದನ್ನೆಲ್ಲ ಬಡ್ಡಿಗೆ ಮುರಿದುಕೊಂಡು ಅಸಲು ತೀರುವುದೇ ಇಲ್ಲ. ಇಂಥ ಒಂದು ಅವಾಂತರ ಮೈಕ್ರೋ ಫೈನಾನ್ಸ್ಗಳಿಂದ ಆಗ್ತಾಯಿದೆ. ಈ ಮೈಕ್ರೋ ಫೈನಾನ್ಸ್ಗಳು ಅನ್ನುವಂಥದ್ದು ಎಷ್ಟಿದೆ ಅಂತೇಳಿದರೆ, ಈ ಮೈಕ್ರೋ ಫೈನಾನ್ಸ್ಗಳವರು ಕೆಲವೊಮ್ಮೆ ಸಾಲ ಕೊಡುವಾಗಲೇ 1,000 ರೂಪಾಯಿ ಸಾಲ ಅಂತೇಳಿ 900 ರೂಪಾಯಿ ಕೊಡೋದು. ಮೊದಲೇ 100 ರೂಪಾಯಿ ಬಡ್ಡಿ ಕಡಿತ, ಆಮೇಲೆ 900 ರೂಪಾಯಿ ನೀವು ಕಟ್ಟಲಿಕ್ಕೆ ಒಂದು ತಿಂಗಳಲ್ಲಿ 100 ರೂಪಾಯಿ ಕಟ್ಟಿದರೆ ಅದು ಕೂಡ ಬಡ್ಡಿಗೆ ನೀವು ವಜಾ ಆಗ್ತದೆ. ಹೀಗೆ ಬಡ್ಡಿಗೆ ವಜಾ ಆಗ್ತಾ ಹೋದರೆ ನೀವು 1,000 ರೂಪಾಯಿ ಅಂತದ್ದು 900 ರೂಪಾಯಿ ಸಾಲ ಪಡೆದಿದ್ರೆ ನೀವು 10,000 ಕಟ್ಟಿದರೂ ಕೂಡ ಈ 900 ರೂಪಾಯಿ ಹಾಗೇ ಇರ್ತದೆ. ಯಾಕಂದರೆ ನೀವು ಒಂದೇ ಸಲ ಕೊಟ್ಟಿರೋದಿಲ್ಲ, ಸ್ವಲ್ಪನೇ 2 ತಿಂಗಳು 3 ತಿಂಗಳಿಗೊಮ್ಮೆ ಕಟ್ಟಿರ್ತೀರಿ. ಇದು ಮೈಕ್ರೋ ಫೈನಾನ್ಸ್ಗಳವರ ಸಾಲದ ಶೂಲ. ಈ ಬಗೆಗೆ ಇವಾಗ ಇಡೀ ಕರ್ನಾಟಕದಲ್ಲಿ ತೊಂದರೆಗಳ ಪ್ರಕರಣಗಳು ವರದಿಯಾಗ್ತಾ ಇದ್ದು, ಸರ್ಕಾರ ಈ ನಿಟ್ಟಿನಲ್ಲಿ ಸಭೆಯನ್ನು ನಡೆಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಬಗೆಗೆ ಮುಂದಾಗಿದೆ. ಹಾಗೂ ಈ ನಿಟ್ಟಿನಲ್ಲಿ ಯಾವ ರೀತಿ ಮೈಕ್ರೋ ಫೈನಾನ್ಸ್ಗಳ ಕಾಟವನ್ನು ತೊಡೆಯಬೇಕು. ಯಾಕಂದರೆ ಮೈಕ್ರೋ ಫೈನಾನ್ಸ್ಗಳು ಪೊಲೀಸರು ನೇರವಾಗಿ ಕ್ರಮ ತಗೊಳ್ಳೋಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಫೈನಾನ್ಸ್ಗಳವರು ಕೆಲವರೆಲ್ಲ ಅಕ್ರಮವಾಗಿ ನಡೆಸ್ತಾರೆ, ಹೆಚ್ಚಿನವೆಲ್ಲ ಪರವಾನಗಿ ಪಡೆದಿರ್ತವೆ. ಹಾಗೂ ಆ ಪರವಾನಗಿ ಪಡೆದಾಗ ಚಕ್ರ ಬಡ್ಡಿ ಬಗ್ಗೆ ಏನು ಇರೋದಿಲ್ಲ. ಎರಡನೇದಾಗಿ ಮೈಕ್ರೋ ಫೈನಾನ್ಸಿನಿಂದ ತೊಂದರೆಯಾದಾಗ ಯಾವ ರೀತಿ ಆಗಿದೆ ಅನ್ನುವಂಥದ್ದು, ತೊಂದರೆಗೊಳಗಾದವರು ಪೊಲೀಸರಿಗೆ ದೂರು ಕೊಡಬೇಕಾಗ್ತದೆ. ಅವೆಲ್ಲ ಆಧರಿಸಿ ಕ್ರಮ ತಗೊಳ್ಳುವ. ಈಗ ಸರ್ಕಾರವೇ ನೇರವಾಗಿ ಏನಾದರೂ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬೋದು. ಇನ್ನು ಕರ್ನಾಟಕದ ನಂದಿನಿಯ ಪೈಪೋಟಿ ಹೇಗಿದೆ ಅಂತೇಳಿದರೆ, ದೇಶದ ನಂಬರ್ 1 ಹಾಲು ಮಾರಾಟ ಮಂಡಳಿ ಇಲ್ಲವೇ ಡೈರಿ ಅಮೂಲ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. 2ನೇ ಸ್ಥಾನದಲ್ಲಿದೆ ಕರ್ನಾಟಕದ ನಂದಿನಿ. ಈಗ ಕರ್ನಾಟಕದ ಪೈಪೋಟಿ ಎಷ್ಟರ ಮಟ್ಟಿಗೆ ಇದೆ ಎಂದರೆ, ಅಮೂಲ್ನವರು ಹಾಲಿನ ದರವನ್ನು ಲೀಟರಿಗೆ 1 ರೂಪಾಯಿ ಇಳಿಸಿದ್ದಾರೆ. ಯಾಕಂತೇಳಿದರೆ ಇತ್ತೀಚೆಗೆ ನಂದಿನಿ ಹಾಲು ದಿಲ್ಲಿ ಮೊದಲಾದ ಊರುಗಳಲ್ಲಿ ತನ್ನ ಮಳಿಗೆಗಳನ್ನು ತೆರೆದು ಮಾರಾಟ ಶುರು ಮಾಡಿದೆ. ಹಾಗಾಗಿ ಅಮೂಲ್ನವರಿಗೆ ಹಾಲಿನ ದರವನ್ನು 1 ಲೀಟರ್ಗೆ 1 ರೂಪಾಯಿ ಇಳಿಸದಿದ್ದರೆ ಬೇರೆ ಅವರಿಗೆ ಗತ್ಯಂತರವೇ ಇರಲಿಲ್ಲ. ಹಾಗಾಗಿ ನಂದಿನಿ ಡೈರಿಯ ವಿಜಯ, ಈಗ ವಿಜಯೋತ್ಸವ ದೇಶಾದ್ಯಂತ ನಡೀತಿದೆ ಅಂತ ಹೇಳ್ಬೋದು. ಇನ್ನು ಪತಂಜಲಿಯವರದ್ದು ರೋಗ ಇದ್ದೇ ಇದೆ. ಪತಂಜಲಿಯವರ ವಿಷಯದಿಂದ ರೋಗ ಗುಣ ಆಗುವುದು ಅದೇ ಒಂದು ರೋಗದ ಸಮಸ್ಯೆಯಾಗಿದೆ. ಈಗ ಯಾವುದೇ ರೀತಿಯ ಆಹಾರ ನಿಯಮಾವಳಿಯನ್ನು ಪಾಲಿಸದೆ ಮಾಡಿರುವ ಖಾರದ ಪುಡಿಯನ್ನು ಹಿಂತೆಗೆದುಕೊಳ್ಳುವಂತೆ ಆಹಾರ ನಿಗಮ ಹೇಳಿದೆ, ಆಹಾರದ ಗುಣಮಟ್ಟದ ನಿಗಮ ಹೇಳಿದೆ. ಹಾಗಾಗಿ ಪತಂಜಲಿಗೆ ಮತ್ತೊಂದು ಹೇಳಿದೆ, ಅದು ಈಗ ಖಾರದ ಪುಡಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕಾದ್ರೆ ಅದು ತನ್ನ ಕಣ್ಣಿಗೆ ಹಾಕಿಕೊಳ್ಳುವಂತಿಲ್ಲ, ಕಸದ ಬುಟ್ಟಿಗೆ ಹಾಕಬೇಕಾಗ್ತದೆ. ಏನು US ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಅಮೆರಿಕದಲ್ಲಿ ಯಾರಾದರೂ ಅಧ್ಯಕ್ಷರಾದವರು 2 ಬಾರಿ ಮಾತ್ರ ಅಧ್ಯಕ್ಷರಾಗಲು ಅವಕಾಶ ಇದೆ. ಭಾರತದಲ್ಲಿ ಪ್ರಧಾನಿಯವರು 3ನೇ ಬಾರಿ ಆಗ್ತಾರೆ. ಹಿಂದೆ 3ನೇ ಬಾರಿ ಆಗಿದ್ದರು, ಈಗಲೂ 3ನೇ ಬಾರಿ ಆಗಿದ್ದಾರೆ. ಆದರೆ ಅಮೆರಿಕದಲ್ಲಿ ಅಧ್ಯಕ್ಷರಾದವರಿಗೆ 2 ಬಾರಿ ಅಧ್ಯಕ್ಷರಾಗಲು ಮಾತ್ರ ಅಲ್ಲಿನ ಸಂವಿಧಾನದಲ್ಲಿ ಅವಕಾಶವಿದೆ. ಈಗ ಟ್ರಂಪ್ ಸಾಹೇಬರು ಮತ್ತು ಅವರ ರಿಪಬ್ಲಿಕನ್ ಪಕ್ಷ ಇನ್ನೊಂದು ತಿದ್ದುಪಡಿ ತರಲು ಮುಂದಾಗಿದೆ. ಅಮೆರಿಕದಲ್ಲಿ ಅಧ್ಯಕ್ಷರಾಗಲು 3ನೇ ಅವಧಿಗೂ ಅಧ್ಯಕ್ಷರಾಗಲು ಅವಕಾಶ ಇರಬೇಕು ಎನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ಳಲು ರಿಪಬ್ಲಿಕನ್ ಪಕ್ಷವು, ಇವಾಗ ಅಧಿಕಾರದಲ್ಲಿರುವಂಥ ರಿಪಬ್ಲಿಕನ್ ಪಕ್ಷವು ಮುಂದಾಗಿದ್ದು, ಅದನ್ನು ಅಲ್ಲಿನ ಸಂಸತ್ತು ಅಂದರೆ ಕಾಂಗ್ರೆಸ್ನಲ್ಲಿ ಮಂಡಿಸಲು ಮುಂದಾಗಿದ್ದಾರೆ. ಮುಂದೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನು ಆಸ್ಟ್ರೇಲಿಯನ್ ಓಪನ್ನ ಮೊದಲ ಫಲಿತಾಂಶ ಅಂದರೆ ಮಿಕ್ಸೆಡ್ ಡಬಲ್ಸ್ನಲ್ಲಿ ಬಂದಿದ್ದು, ಆಸ್ಟ್ರೇಲಿಯಾದವರೇ ಆದ ಜಾನ್ ವಿಯರ್ಸ್ ಮತ್ತು ಒಲಿವಿಯಾ ಅವರು ಮಿಕ್ಸೆಡ್ ಡಬಲ್ಸ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇನ್ನು ಕೂಡ ಆಸ್ಟ್ರೇಲಿಯನ್ ಓಪನ್ನ ಫೈನಲ್ಸ್ಗಳು ನಡೆಯಲಿಲ್ಲ, ಜಾಕೋವಿಕ್ ಅವರು ಹೊರಬಿದ್ದಿದ್ದಾರೆ ಎಂದು ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ
ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನೀವೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದೆ ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.